ಪಲ್ಲವಿ ಅವರೇ, ಈ ಗಳಿಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ನನಗೆ ಯಾವಾಗ್ಲೂ ಹೀಗೆ ಇರಬೇಕು ಅನ್ನೋ ಆಸೆ. ಏನ್ ಗೊತ್ತಾ, ನನ್ನ ನಗೋದೇ ಕಡಿಮೆ, ಯಾವಾಗ್ಲೂ ಸ್ಟ್ರಿಕ್ಟ್ ಆಗಿರ್ತೀನಿ. ಬಟ್ ನೀವು ನನ್ನ ಜೊತೆ ಇದ್ರೆ ನಾನು ಯಾವಾಗ್ಲೂ ಖುಷಿಯಾಗಿರ್ತೀನಿ. ನನ್ಗೆ ಖುಷಿ, ನೆಮ್ಮದಿ ಪರ್ಮನೆಂಟ್ ಆಗಬೇಕು ಪಲ್ಲವಿ ಅವರೇ. ನನಗೂ ಬೇಕು ವಿಕ್ರಾಂತ್ ಅವರೇ, ನನಗೂ ನಂದೇ ಆದ ಸಂಸಾರ ಅಂತ ಬೇಕು. ನಾನೆಷ್ಟೇ ದೊಡ್ಡ ಹುದ್ದೆಲಿರ್ಲಿ, ಎಷ್ಟೇ ಇಂಡಿಪೆಂಡೆಂಟ್ ಆಗಿರ್ಲಿ, ಈ ತರ ತುಂಬಾ ಪ್ರೀತಿಸೋ ಗಂಡನ್ ಭುಜದ ಮೇಲ್ ಮಲ್ಗಿ ರಿಲ್ಯಾಕ್ಸ್ ಮಾಡೋ ಫೀಲ್ ಇದೆಯಲ್ಲ, ಈ ಕ್ಷಣ ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರೋದು. ನಿಮ್ಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡ್ಬೇಕು, ನನ್ ಕೈಯಾರೆ ಊಟ ತಿನ್ಸ್ಬೇಕು, ಇಬ್ರು ಬೆಳಿಗ್ಗೆ ಒಟ್ಟಿಗೆ ಜಾಗಿಂಗ್ ಹೋಗ್ಬೇಕು, ರಾತ್ರಿ ಊಟ ಆದ್ಮೇಲೆ ನಾವ್ 4 ಜನ ಸೇರಿ ವಾಕಿಂಗ್ ಹೋಗ್ಬೇಕು ಅಂತ ಆಸೆ. ಪಲ್ಲವಿ ಅವರೇ, ನೀವು ಒಂದು ಹೆಜ್ಜೆನೂ ಮುಂದೆ ಇಡದೆ ಇದೆಲ್ಲ ಆಗುವಷ್ಟೊತ್ತಿಗೆ ನಾನು ಮುದ್ಕ ಆಗ್ಬಿಟ್ಟಿರ್ತೀನಿ ಅಷ್ಟೇ. ಪ್ಲೀಸ್ ಪಲ್ಲವಿ ಅವರೇ, ಸ್ವಲ್ಪ ಮನ್ಸು ಮಾಡಿ. ಈಗ ಹೇಗೂ ಅನು ಬರ್ತಾಳಲ್ಲ, ಅನು ಹತ್ರ ಎಲ್ಲ ಹೇಳ್ಬಿಡೋಣ. ಪಲ್ಲವಿ ಅವರೇ, ಏನಾಯ್ತು? ನನಗ್ ಭಯ ಆಗ್ತದೆ, ಹೇಳಿದ್ರೆ ಏನಾಗುತ್ತೋ ಅನ್ನೋ ಆತಂಕ. ಎಲ್ಲಿ ನನ್ ಮಗಳನ್ನ ಕಳ್ಕೊತೀನಿ ಅಂತ ನನಗ್ ಭಯ ಆಗ್ತಿದೆ ವಿಕ್ರಾಂತ್ ಅವರೇ. ಪಲ್ಲವಿ ಅವರೇ, ನೀವ್ಯಾಕೋ ತುಂಬಾ ಅತಿಯಾಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಮಕ್ಕಳು ಹಠ ಮಾಡ್ತಾರೆ ನಿಜ. ಅವ್ರು ಇಷ್ಟಪಟ್ಟಿರೋ ವಸ್ತು ಕೆಟ್ಟದು ಅಂತೇನಾದ್ರೂ ಅವ್ರಿಗೆ ಗೊತ್ತಾದ್ರೆ ಮತ್ತೆ ಅವ್ರು ಅದ್ರ ಕಡೆಗೆ ಹೋಗೋದು ಇಲ್ಲ. ಅದ್ ಹಾಗಲ್ಲ ವಿಕ್ರಾಂತ್ ಅವರೇ, ಅವಳ ಮನ್ಸಿನ ಮೇಲೆ ಏನಾದ್ರೂ ಪರಿಣಾಮ ಬೀರಿದ್ರೆ ಅಂತ, ಅವಳನ್ನ ನನ್ ಬಿಟ್ಟು ಹೋಗ್ಬಿಟ್ರೆ ಅಂತ ನನಗ್ ಭಯ ಆಗ್ತಿದೆ. ಪಲ್ಲವಿ ಅವರೇ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಅನುಗೆ ಚಿಕ್ಕ ವಯಸ್ಸಿಂದನೂ ನೀವೇ ಪ್ರಪಂಚ. ನಿಮ್ಮನ್ನ ಬಿಟ್ಟು ಹೋಗ್ತಾಳ ಅವಳು? ಅಲ್ಲ, ತ್ರಿವಿಕ್ರಮ್ ತಲೆ ಕೆಡ್ಸ್ಬಿಟ್ರೆ, ಒಂದ್ ವೇಳೆ ತಲೆ ಕೆಡ್ಸಿ ಜೊತೆ ಕರ್ಕೊಂಡು ಹೋಗ್ಬಿಟ್ರೆ? ಅದು ಹಾಗಲ್ಲ ಪಲ್ಲವಿ ಅವರೇ. ಅನು ಯಾರನ್ನ ಎಷ್ಟು ಬೇಕಾದ್ರೂ ಪ್ರೀತಿಸ್ಬೋದು, ಆದ್ರೆ ಅವಳು ಮೊದಲನೇ ಪ್ರೀತಿ ಯಾವತ್ತಿಗೂ ನೀವೇ ಪಲ್ಲವಿ ಅವರೇ. ಅಮ್ಮಂಗೆ ಕಷ್ಟ ಕೊಡೋರು ಕಂಡ್ರೇನೆ ಆಗೋದಿಲ್ಲ ಅಂತ ನನಗೆ ಹೇಳ್ತಿದ್ಲು ಗೊತ್ತಾ? ಅಪ್ಪ ಸಿಕ್ಕಿದ್ರೆ ನೀವು ಬನ್ನಿ, ನನ್ನ ಜೊತೆ ಸೇರ್ಕೊಂಡು ನೀವು ಅವ್ರಿಗೆ ಡಿಶಿಮ್ ಮಾಡಿ ಅಂತ ಹೇಳ್ತಾ ಇದ್ಲು. ಅಪ್ಪ ತುಂಬಾ ಕೆಟ್ಟವರು ಅಂತೆಲ್ಲ ಹೇಳ್ತಾ ಇದ್ಲು.